ದೇವಸ್ಥಾನದ ಒಳಗಡೆ ಇರತಕ್ಕಂತಹ ಸಾಮಾನ್ಯ ಭಕ್ತರಿಗೆ ದೇವಸ್ಥಾನದ ಹೊರಗಡೆ ಬಾಯಿಬೀಗದಲ್ಲಿ ಇರತಕ್ಕಂತಹ ಭಕ್ತಾದಿಗಳಿಗೆ ಸ್ಥಳಾವಕಾಶವನ್ನು ಮಾಡಿಕೊಡಬೇಕಾಗಿದೆ. ಹಾಗೆಯೇ ಈಗ ಶ್ರೀ ಬನ್ನೂರಿನ ಸಮೀಪದ ಬೀಸಿಹಳ್ಳಿ ಗ್ರಾಮದಲ್ಲಿ ಇತಿಹಾಸ ಪ್ರಸಿದ್ಧ ಆದಿಶಕ್ತಿ ಹುಚ್ಚಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಬಾಯಿ ಬೀಗದ ಸೇವೆ ನಡೆಯಿತು. ಬೆಳಗ್ಗೆಯಿಂದಲೇ ಉಪವಾಸವಿದ್ದು ಮಕ್ಕಳು, ಹಿರಿಯರು, ಹೆಂಗಸರು, ನವದಂಪತಿಗಳು ಎಲ್ಲರೂ ಉತ್ಸಾಹದಿಂದ ಪಾಲ್ಗೊಂಡು ಬಾಯಿ ಬೀಗದ ಸೇವೆಯನ್ನು ಯಶಸ್ವಿಗೊಳಿಸಿದರು. ಬಾಯಿ ಬೇಗ ಹಿನ್ನೆಲೆಯಲ್ಲಿ ದೇವಾಲಯದಲ್ಲೇ ವಿಶೇಷ ಪೂಜೆ ನಡೆದವು. ಬಾಯಿ ಬೀಗದ ಸೇವೆಯಲ್ಲಿದ್ದ ವರಿಗೆ ದೇವಾಲಯದ ಆವರಣದಲ್ಲಿ ಎಳನೀರು, ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ನೂಕು ನುಗ್ಗಲು ಹೆಚ್ಚಾದ ಸಂದರ್ಭದಲ್ಲಿ ಕಳ್ಳರು ತಮ್ಮ ಕೈ ಕೆಲಸವನ್ನು ತೋರಿಸಿದವರು. ಹಾಗಾಗಿ ಬಾಯಿ ಬೀಗದಲ್ಲಿ ಇರ್ತಕ್ಕಂತಹ ಭಕ್ತಾದಿಗಳು ತಮ್ಮ ಬೆಲೆ ಬಾಳುವ ಒಡವೆಗಳ ಮೇಲೆ, ವಸ್ತ್ರಗಳ ಮೇಲೆ ತುಂಬ ಎಚ್ಚರಿಕೆ ಹಾಗೂ ಜಾಗರೂಕತೆಯನ್ನು ವಹಿಸತಕ್ಕದ್ದು. ಬಾಯಿ ಬೀಗವನ್ನು ಬಿಚ್ಚುವಂತಹ ಸಮಯದಲ್ಲಿ ನೂಕು ನುಗ್ಗಲಿನಲ್ಲಿ ಕಳ್ಳರು ತಮ್ಮ ಕೈ ಕೆಲಸವನ್ನು ತೋರಿಸಬಹುದು. ಹಾಗಾಗಿ ಬಾಯಿ ಬೀಗದಲ್ಲಿ ಇರ್ತಕ್ಕಂತಹ ಭಕ್ತಾದಿಗಳು ತುಂಬ ಎಚ್ಚರಿಕೆ ಹಾಗೂ ಜಾಗರೂಕತೆಯಿಂದ ಇರ್ತಕ್ಕದ್ದು. ಬಾಯಿ ಬೀಗದಲ್ಲಿ ಇರ್ತಕ್ಕಂತಹ ಭಕ್ತಾದಿಗಳಿಗೆ ಉಚಿತವಾಗಿ ಎಳನೀರು ಮತ್ತು ಬಿಸ್ಲರಿ ವಾಟರು ಮತ್ತು ಅನ್ನ ಪ್ರಸಾದ ಹಾಗೂ ವಿಶೇಷವಾಗಿ ಹೆಚ್ಚಿನ ವ್ಯವಸ್ಥೆಯನ್ನು ಮಾಡಲಾಗ್ತದೆ. ಹಾಗಾಗಿ ದಯವಿಟ್ಟು ಭಕ್ತಾದಿಗಳೆಲ್ಲರೂ ಕೂಡ ಶಾಂತ ರೀತಿಯಿಂದ ಸಹಕರಿಸಬೇಕಾಗಿದೆ. ನೋಡಿ, ತೇರಿನ ಮುಂಭಾಗ ಒಂದು ಗಾಡಿ ಕೀ ಸಿಕ್ಕಿದೆ. ತೇರಿನ ಮುಂಭಾಗ ಗಾಡಿ ಕೀ ಸಿಕ್ಕಿದೆ. ಈ ಗಾಡಿ ಮಾಲೀಕರು ತೆಗೆಸ್ಕೋಬಹುದು. ಸ್ಕೂಟರ್ ಕೀ ಸಿಕ್ಕಿದೆ ಒಂದು. ಶ್ರೀ ಆದಿಶಕ್ತಿ ಹುಚ್ಚಮ್ಮ ತಾಯಿ ಕೃಪಾಪೋಷಣ ನಾಟಕ ಮಂಡಳಿಯವರಿಂದ ಇಂದು ರಾತ್ರಿ 9 ಗಂಟೆಗೆ 9:30 ಸರಿಯಾಗಿ ಅನ್ನದಾತನ ಶಾಪ ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ಏರ್ಪಡಿಸಿದ್ದು ಕಲಾಭಿಮಾನಿಗಳು, ಕಲಾಭಿಮಾನಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅನ್ನದಾತನ ಶಾಪ ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ನೋಡಿ ಆನಂದಿಸಿ ರೈತನ ಅನ್ನದಾತನ ಶಾಪ ಎಂಬ ನಾಟಕವನ್ನು ಯಶಸ್ವಿಗೊಳಿಸಬೇಕಾಗಿ ಮನವಿ. ಇಂದು ರಾತ್ರಿ 9:30 ಸರಿಯಾಗಿ ದೇವಸ್ಥಾನದ ಆವರಣದಲ್ಲಿ ಬೀಸಿಹಳ್ಳಿಯ ಗ್ರಾಮಸ್ಥರಿಂದ, ರೈತ ಕಲಾಭಿಮಾನಿಗಳಿಂದ ಅನ್ನದಾತನ ಶಾಪ ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ಏರ್ಪಡಿಸಿದ್ದು ಕಲಾಭಿಮಾನಿಗಳು, ಕಲಾ ರಸಿಕರು, ಕಲಾ ಆರಾಧಕರು ಅನ್ನದಾತನ ಶಾಪ ಎಂಬ ನಾಟಕವನ್ನು ನೋಡಲು ಮರೆಯದಿರಿ, ಮರೆತು ನಿರಾಸರಾಗಿ ಮಲಗದಿರಿ. ಬಾಯಿ ಬೀಗದಲ್ಲಿ ಇರತಕ್ಕಂತಹ ಭಕ್ತಾದಿಗಳು ಬಾಯಿ ಬೀಗವನ್ನು ತೆರವುಗೊಳಿಸುವಾಗ ಅಥವಾ ದೇವಸ್ಥಾನದ ಒಳಗಡೆ ನೂಕು ನುಗ್ಗಲು ಹೆಚ್ಚಾದ ಸಂದರ್ಭದಲ್ಲಿ, ಅಂತಹ ಸಮಯದಲ್ಲಿ ಕಳ್ಳರು ತಮ್ಮ ಕೈ ಕೆಲಸವನ್ನು ತೋರಿಸಬಹುದು. ನಿಮ್ಮ ಅಕ್ಕಪಕ್ಕದಲ್ಲೇ ಇರಬಹುದು. ನಿಮಗೆ ಗೊತ್ತಾಗದ ರೀತಿಯಲ್ಲಿ ಅವರ ಕೈ ಕೆಲಸವನ್ನು ತೋರಿಸಬಹುದು. ಹಾಗಾಗಿ ದಯವಿಟ್ಟು ಬಾಯಿ ಬೀಗದಲ್ಲಿ ಇರ್ತಕ್ಕಂತಹ ಭಕ್ತಾದಿಗಳು ತಮ್ಮ ಬೆಲೆ ಬಾಳುವ ವಸ್ತುಗಳ ಮೇಲೆ, ಆಭರಣಗಳ ಮೇಲೆ, ಒಡವೆಗಳ ಮೇಲೆ ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ. ಈಗಾಗಲೇ ದೇವಸ್ಥಾನದ ಆವರಣದಲ್ಲಿ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಬಂದಿದ್ದಾರೆ. ಹಾಗಾಗಿ ಮುನ್ನೆಚ್ಚರಿಕೆಯಾಗಿ ಭಕ್ತಾದಿಗಳ ಗಮನಕ್ಕೆ, ದೇವಸ್ಥಾನದ ಆವರಣದಲ್ಲಿ ಕಳ್ಳರಿದ್ದಾರೆ, ಎಚ್ಚರಿಕೆ. ವಿಶೇಷವಾಗಿ ಮಹಿಳಾ ಕಳ್ಳಿಯರು ಕೂಡ ಇರಬಹುದು. ನಿಮ್ಮ ಅಕ್ಕಪಕ್ಕದಲ್ಲೇ ಇರಬಹುದು. ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವರು ತಮ್ಮ ಕೈ ಕೆಲಸವನ್ನು ತೋರಿಸಬಹುದು. ಹಾಗಾಗಿ ಮಹಿಳೆಯರು ತುಂಬ ಎಚ್ಚರಿಕೆ ಹಾಗೂ ಜಾಗರೂಕತೆ, ಜವಾಬ್ದಾರಿಯಿಂದ ಇರತಕ್ಕದ್ದು.
ದೇವಸ್ಥಾನದ ಹೊರಗಡೆ ನೂಕುನುಗ್ಗಲು ಹೆಚ್ಚಾದ ಸಂದರ್ಭದಲ್ಲಿ ಕಳ್ಳರು ತಮ್ಮ ಕೈಚಳಕವನ್ನು ತೋರಿಸ್ಬೋದು. ಅದರಲ್ಲೂ ಮಹಿಳಾ ಕಳ್ಳರು ಕೂಡ ಇರಬಹುದು, ನಿಮ್ಮ ಅಕ್ಕಪಕ್ಕದಲ್ಲಿ ಇರಬಹುದು. ಹಾಗಾಗಿ ದಯವಿಟ್ಟು ಮಹಿಳೆಯರು ತುಂಬ ಎಚ್ಚರಿಕೆ ಹಾಗೂ ಜಾಗರೂಕತೆಯಿಂದ ಇರತಕ್ಕದ್ದು. ನಿಮ್ಮ ಬೆಲೆ ಬಾಳುವ ವಸ್ತುಗಳು ಆದಂತಹ ಚೈನ್, ಓಲೆ, ಜುಕ್ಕಿ, ಸರ, ಪ್ಯಾಕೆಟ್, ಪರ್ಸ್, ಫೋನ್ ಇತ್ಯಾದಿ ಬೆಲೆ ಬಾಳುವ ವಸ್ತುಗಳ ಮೇಲೆ ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ. ಹಾಗೆಯೇ ಪ್ರಸಾದ ಕೊಡುವಂತಹ ಸಂದರ್ಭದಲ್ಲಿ ನುಗ್ಗಲಿನಲ್ಲಿ ಕಳ್ಳರು ತಮ್ಮ ಕೈಚಳಕವನ್ನು ತೋರಿಸೋದು, ತಮ್ಮ ಜೋಬಲ್ಲಿರ್ತಕ್ಕಂತಹ ಫೋನ್ಗಳ ಮೇಲೆ, ಪುಸ್ತಕಗಳ ಮೇಲೆ ಎಚ್ಚರ ಎಚ್ಚರ ಎಚ್ಚರ. ಪ್ರಸಾದವನ್ನು ಕೊಡುವಂತಹ ಸಮಯದಲ್ಲಿ ಅಥವಾ ಪ್ರಸಾದವನ್ನು ಈಸ್ಕೊಳ್ಳುವಂತಹ ಸಮಯದಲ್ಲಿ ನುಗ್ಗಲು ಹೆಚ್ಚಾದಂತಹ ಸಂದರ್ಭದಲ್ಲಿ ಕಳ್ಳರು ತಮ್ಮ ಕೈಚಳಕವನ್ನು ತೋರಿಸಬಹುದು. ಹಾಗಾಗಿ ತಮ್ಮ ಫೋನ್ಗಳ ಮೇಲೆ, ತಮ್ಮ ಪುಸ್ತಕಗಳ ಮೇಲೆ ಎಚ್ಚರ ಎಚ್ಚರ ಎಚ್ಚರ. ಪಿಸಿಎಲ್ಯ ಗ್ರಾಮದವರಿಂದ ಇಂದು ರಾತ್ರಿ 9:30 ಸರಿಯಾಗಿ ಶ್ರೀ ಆದಿಶಕ್ತಿ ಉತ್ತಮತಾಯಿಯ ಕೃಪಾ ಪ್ರಮುಖ ನಾಟಕ ಮಂಡಳಿಯವರಿಂದ ಅನ್ನದಾತನ ಶಾಪ. ಎಲ್ಲ ರೈತಾಭಿಮಾನಿಗಳು, ಎಲ್ಲ ರೈತರು, ಎಲ್ಲ ಅನ್ನದಾತರುಗಳು ಕೂಡ ನೋಡಬೇಕಾದ ಒಂದು ಸುಂದರ ಸಾಮಾಜಿಕ ನಾಟಕ. ತುಂಬಾ ಅರ್ಥಗರ್ಭಿತ ಹಾಗೂ ಹಾಸ್ಯಭರಿತವಾಗಿದ್ದು ಈ ನಾಟಕವನ್ನು ನೋಡಲು ಮರೆಯದಿರಿ, ಮರೆತು ನಿರಾಸರಾಗಿ ಮಲಗದಿರಿ. ಇಂದು ರಾತ್ರಿ 9:30 ಸರಿಯಾಗಿ ರಘು